ಬೌಲರ್ ನೇಮ್ ಹಲೋ ಮಜ್ಜಿಗೆ ಕೊಡ್ತಾ ಇದೀವಿ, ಎಲ್ಲರೂ ಬನ್ನಿ ಸ್ಟೇಜ್ ಹತ್ರ. ಮಜ್ಜಿಗೆ ಮಜ್ಜಿಗೆ. ಈ ಮುಖೇನ ಪ್ರಥಮ ವರ್ಗ ದಾಂಡುಗಾರಿಕೆಯಲ್ಲಿ ಹಾಸನ್ ಎಂಎಂ ಡಿವಿಷನ್ ತಂಡದವರು, ಈ ಮುಖೇನ ದಾಂಡುಗಾರಿಕೆಯಲ್ಲಿ ಡಾಕ್ಟರ್ ಸಚಿನ್ ನೇತೃತ್ವದ ತಂಡ ವೈಡ್ ಮುಖಾಂತರ 4-4 ಆಗಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ಸಚಿನ್ ರವರು. ಒಂದು ಉತ್ತಮವಾದ ಮತ್ತೊಮ್ಮೆ ವ್ಯತಿರಿಕ್ತ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ. ಯಾರು ಮಜ್ಜಿಗೆ ಕುಡಿದವರು ಅಲ್ಲೆಲ್ಲ ಎಸಿಬೇಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಡಸ್ಟ್ಬಿನ್ ಇದೆ, ಅದನ್ನ ಯೂಸ್ ಮಾಡಿ. ಎಲ್ಲರೂ ಮಜ್ಜಿಗೆ ಕೊಡ್ತಾ ಇದ್ದಾರೆ, ಆಯುವಕರು ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲರೂ ಮಜ್ಜಿಗೆ ಕಲೆಕ್ಟ್ ಮಾಡ್ಕೊಳ್ಳಿ, ವೇದಿಕೆ ಹತ್ರ ಬಂದು ಮಜ್ಜಿಗೆ ಕೊಡ್ತಾ ಇದ್ದಾರೆ ಆಯೋಜಕರು. ಡಾಟೆಡ್ ಡೆಲಿವರಿ ಔಟ್ ನ ಮುಖೇನ ಪ್ರಥಮ ಹುತರಿನ ಕಳ್ಕೊಳ್ತಾ ಇದೆ. ಉತ್ತಮವಾದ ದಾಂಡಿಗಾರಿಕೆ ನಡೆಸ್ತಾ ಇದ್ದಂತ ರೋಹನ್ ಅವರು ತಮ್ಮ ಹುತರನ್ನು ಒಪ್ಪಿಸಿ ಪೆವಿಲಿಯನ್ ಮಾಡ್ತಾ ಇದ್ದಾರೆ. ಒಂದು ಹೆಸರಾಂತ ತಂಡ ಅಂತ ಹೇಳಿ ಕರೆಸ್ಕೊಳ್ತಾ ಇರುವಂತಹ ಡಾಕ್ಟರ್ ಸಚಿನ್ ನೇತೃತ್ವದ PHC ತಂಡ ಚಿನ್ನು ಎಂಬ ನಾಮಕರಣದಿಂದ ಡಾಕ್ಟರ್ ಸಚಿನ್ ಅವರ ಅಂಕಣದ ಮಧ್ಯಭಾಗದಲ್ಲಿ ಉತ್ತಮವಾದ ಎಸ್ತುಗಾರಿಕೆ ಕಂಡು ಬರ್ತಾ ಇದೆ ಇಲ್ಲಿ. ಅವನ ಹೆಸರೇನು? ಚಿಕ್ಕಮಂಗ್ಳೂರು ಅಂತ ನಾನು ಮದನ ಕಿರಣ. ದಯವಿಟ್ಟು ಅರ್ಜುನ ಒಂದು 5 ನಿಮಿಷ ಮ್ಯಾಚ್ ಸ್ಟಾಪ್ ಮಾಡ್ತೀನಿ, ಅಂಪೈರಿಗೆ ಕೊಟ್ಟು ಬೇಕಾರೆ. ಸೆಕೆಂಡ್ ಓವರ್ ಮಾಡ್ತೀವಿ, ಮಾಡಿ ಮಾಡಿ. ಉತ್ತಮವಾದ ಎಸ್ತುಗಾರಿಕೆ ಕಿರಣನಿಂದ. ಇರಿ ಇನ್ನೊಂದು ಬಾಲ್ ಆಗಲಿ. ಎಂತ ಕಾಣಲ್ಲ ಕಣ, ಬ್ಯಾನರ್ ಅಡ್ಡ ಇಟ್ಟು ಇಲ್ಲ ಕೂತ್ಕೊತೀನಿ. ಎಂತ ಹಿಂಗ್ ಹೊಣಿತದ ನೀವು, ಮುಂಜಾನೆ ರೆಡಿ ಮಾಡೋಣ. ವೈಡ್ ಬಾಯ್ಸ್ 2 ರನ್ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ. ವ್ಯತಿರಿಕ್ತ ರನ್ಗಳ ಸೇರ್ಪಡೆ ಕೂಡ ಆಗ್ತಾ ಇದೆ PHC ತಂಡಕ್ಕೆ ಇಲ್ಲಿ. ಉತ್ತಮವಾದ ಎಸ್ತುಗಾರಿಕೆ. ಈ ಮಧ್ಯೆ ತೀರ್ಪುಗಾರರಿಗೆ ಒಂದು ಡ್ರಿಂಕ್ಸ್ ಬ್ರೇಕ್ ಕೊಡ್ತಾ ಇದ್ದೀವಿ, ಒಂದು 30 ಸೆಕೆಂಡ್ಗಳ ಡ್ರಿಂಕ್ಸ್ ಬ್ರೇಕ್ ನಡೀತಾ ಇದೆ. ಇನ್ನೊಂದು ಬಾಲ್ ಇದೆ, ಸಾರಿ 2 ಬಾಲ್ ಇದೆ. ಇರು ಉತ್ತಮವಾದ ಕ್ಷೇತ್ರರಕ್ಷಣೆ ಕಂಡುಬಂತು ಅಲ್ಲಿನ ಕ್ಷೇತ್ರರಕ್ಷಕನಿಂದ. ತಂಡಕ್ಕೆ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ಮುಖಾಂತರ ತಂಡದ ಒಟ್ಟು ಮೊತ್ತ 10. ಈ ಓವರ್ನ ಕೊನೆ ಓವರ್ ಎಸೆತವನ್ನು ಎಸೆಯಲು ಕಿರಣ. ಕೊಡು ಅರ್ಜುನ್ ಹೋಗು. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11. ಇಲ್ಲಿ ಪ್ರಥಮ ಡಾಕ್ಟರ್ ಯಾರಿದ್ದಾರೆ
ಪ್ರಥಮ ಪಂದ್ಯಾಟದ ಫಸ್ಟ್ ಮ್ಯಾಚ್ ಬೌಲಿಂಗ್ ಮಾಡ್ದ ಬ್ಯಾಟಿಂಗ್ ಮಾಡ್ದ ಪ್ರಥಮ ಪಂದ್ಯದ ಪಂದ್ಯ ಪುರುಷೋತ್ತಮನ್ನು ಯೋಗೇಂದ್ರ ಅವರು ಪಡ್ಕೊಂಡಿರ್ತಾರೆ. ಅವ್ರು ವೇದಿಕೆ ಮುಂಭಾಗಕ್ಕೆ ಬಂದು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ದ್ವಿತೀಯ ಪಂದ್ಯಾಟದ ಪಂದ್ಯ ಪುರುಷೋತ್ತಮನ್ನು ರಾಕೇಶ್ ಅವರು ಪಡ್ಕೊಂಡಿರ್ತಾರೆ. ಆಫೀಸ್ ತಂಡದ ರಾಕೇಶ್ ಹಾಗೂ ಬೆಂಗಳೂರು ಅರ್ಬನ್ ತಂಡದ ಯೋಗೇಂದ್ರ ಅವರು ಬಂದು ಪಂದ್ಯ ಪುರುಷೋತ್ತಮವನ್ನು ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಕನೇ ಅಲ್ಲಿರುವ ನಾಗೇಶ್ವರನ್ ಅವರಿಂದ ಡಾಕ್ಟರ್ ಸಚಿನ್ ರವರು ಎದ್ದು ಬಿದ್ದು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಈ ಮುಖಾಂತರ ರಾಕೇಶ್ ಅವರು ಪಂದ್ಯ ಪುರುಷೋತ್ತಮವನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರರಕ್ಷಕನ ಕೊಂಚಗಲಬಿಂದ ತಂಡಕ್ಕೆ 4 ರನ್ ಸೇರ್ಪಡೆ ಆಗ್ತಾ ಇದೆ. ಧನ್ಯವಾದಗಳು. ರಾಕೇಶ್ ಅವರು ಪಂದ್ಯ ಪುರುಷೋತ್ತಮ ಪಡ್ಕೊಂಡಿರ್ತಾರೆ. ಮೊದಲನೇ ಪಂದ್ಯಾಟದ ಯೋಗೇಂದ್ರ ಮೋಹನ್ ಸಾರಥಿದ ಬೆಂಗಳೂರು ತಂಡದ ಯೋಗೇಂದ್ರ ಅವರು ವೇದಿಕೆ ಮುಂಭಾಗಕ್ಕೆ ಬಂದು ಪಂದ್ಯ ಪುರುಷೋತ್ತಮ ಪಡ್ಕೋಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿ ಪಂದ್ಯಾಟಕ್ಕೂ ಪಂದ್ಯ ಪುರುಷೋತ್ತಮ ಇರುತ್ತೆ. ಈ ಮುಖಾಂತರ ತಂಡದ ಒಟ್ಟು ಮೊತ್ತ 16. ಉತ್ತಮವಾದ ಹೊಡೆತ ಆದ್ರೂ ಕೂಡ ಉತ್ತಮ ಕ್ಷೇತ್ರರಕ್ಷಣೆ ಕೂಡ ಕಂಡು ಬಂತು ಇಲ್ಲಿ ನಾಗೇಶ್ವರ ಅವರಿಂದ. ಉತ್ತಮವಾದ ಎಸ್ತಲಾರಿಗೆ ಕಂಡು ಬರ್ತಾ ಇದೆ ಮಂಜು ಸಾರಥ್ಯದ ಬೆಂಗಳೂರು ಹಾಸನ್ ಎಂಎಂಒ ತಂಡದಿಂದ. ಒಳಗೆ ಖುಷಿ ಪಡ್ತಾ ಇದ್ದಾನೆ ಮಂಜು. ಅಗಲವಾದ ವ್ಯವಸ್ಥೆ ಮತ್ತೊಂದು ಅತಿರಿಕ್ತ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ. ಔಟ್ ಎಂಬ ನಿರ್ಧಾರ ತೀರ್ಪುಗಾರರಿಂದ ಅಂಪೈರ್ ತೀರ್ಮಾನ ಅಂತಿಮವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಚರ್ಚಾಸ್ಪದ ಚರ್ಚಾಗೆ DRS ಇಲ್ಲ. ಕೊಂಚ ಗಲುವಿಲಿಂದ ಡಾಕ್ಟರ್ ಸಚಿನ್ ರಾವ್ ತಮ್ಮ ಉತ್ತರವನ್ನು ಒಪ್ಪಿಸಿ ಮಾರುಳ್ತಾ ಇದ್ದಾರೆ ಪವಿಲಿಯನ್ಗೆ. ಬ್ಯಾಟ್ಸ್ಮನ್ ರೇ ಮಂಜ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತೇಳಿ PSC ತಂಡದ ಬೆನ್ನೆಲುಬು ಮಂಜಾರವರು ಅಂಕ ಪ್ರಥಮ ಪಂದ್ಯದ ಪಂದ್ಯ ಪುರುಷೋತ್ತಮ ಅಕ್ಷಿತ್ ರವರು ಪ್ರಥಮ ಪಂದ್ಯದ ಪಂದ್ಯ ಪುರುಷೋತ್ತಮ ಪಡ್ಕೋಬೇಕು ಅಂತೇಳಿ. ಈ ಪಂದ್ಯಾಟ ಯೋಗೇಂದ್ರ ಅವರು ಬರಬೇಕು ಪ್ರಥಮ ಪಂದ್ಯಾಟದ ಪಂದ್ಯ ಪುರುಷೋತ್ತಮಕ್ಕೆ. ಉತ್ತಮವಾದ ಕ್ಷೇತ್ರರಕ್ಷಣೆ. ಕೊಂಚ ಗಲಿಬಿಲಿ ಆದ್ರೂ ಕೂಡ ತಂಡಕ್ಕೆ 4 ರನ್ ಸೇರ್ಪಡೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. 2 ರನ್ ಸೇರ್ಪಡೆ ಆಗ್ತಾ ಇದೆ ಈ ಮುಖಾಂತರ.
ಉತ್ತಮವಾದ ಹೊಡೆತ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ ಕಾಣ್ತಾ ಇದೆ. ಮತ್ತೆ ತಂಡಕ್ಕೆ ವ್ಯತಿರಿಕ್ತ ಅಂಪೈರ್ ಓವರ್ ಆಗಿದೆ. ಇದು ಎಕ್ಸ್ಟ್ರಾ ಬಾಲ್. ಓವರ್ ಆಗಿದೆ ಡೆಡ್ ಬಾಲ್ ಇದು. ಡೆಡ್ ಬಾಲ್ ಇದು ಓವರ್ ಆಗಿದೆ. ಓವರ್ ಆಗಿದೆ ಡೆಡ್ ಬಾಲ್ ರನ್ ಯಾವುದು ಕೌಂಟ್ ಆಗಲ್ಲ. ಡೆಡ್ ಬಾಲ್. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 22. ಕೊಂಚ ಗಲಿಬಿಲಿಯಿಂದ ಬೌಲರ್ 22 ಬೌಲರ್ ನೇಮ್ ದರ್ಶನ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಕಂಡು ಬಂತು ಇಲ್ಲಿ ದರ್ಶನ್ ರವರಿಂದ. ದೇವೇಂದ್ರ ವ್ಯತಿರಿಕ್ತ ರನ್ನ ಸೇರ್ಪಡೆ ಆಗ್ತದೆ ವೈಡ್ನ ಮುಖೇನ. ಇಲ್ಲಿ ಬೇಗ ನಡ್ಸ್ಕೊಡ್ಬೇಕು ಪಂದ್ಯ ಆಟನ. ಉತ್ತಮವಾದ ಎಸೆಗಾರಿಕೆ ತಂಡಕ್ಕೆ. ಚೌಕಿ ಔಟ್ ಮುಖೇಂದ್ರ ದೇವೇಂದ್ರ ಪೆವಿಲಿಯನ್ಗೆ 23 ರನ್ಗಳಿಗೆ 4 ವಿಕೆಟ್ ಅನ್ನು ಪರ್ಕೊಂಡಿದೆ PHC ತಂಡ. ಮುಂದಿನ ಪಂದ್ಯಾಟಕ್ಕಾಗಿ ಬೆಂಗಳೂರು ಅರ್ಬನ್ ಹಾಗೂ ಆಫೀಸ್ ತಂಡ. ಒಂದು ರೋಮಾಂಚನಕಾರಿ ಹಣಾಹಣಿಕೆ ವೇದಿಕೆ ಕಾಯ್ತಾ ಇದೆ ಇಲ್ಲಿ ಬೆಂಗಳೂರು ಅರ್ಬನ್ ಮತ್ತು ಬ್ಲಾಸಮ್ ಆಫೀಸ್ ತಂಡ. ಉತ್ತಮವಾದ ಎಸೆಗಾರಿಕೆ ದರ್ಶನ್ ರಿಂದ. ಚಿನ್ನೂರ್ ಅವರು ನಾನ್ ಸ್ಟ್ರೈಕರ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ತಂಡಕ್ಕೆ 2 ರನ್ ಸೇರ್ಪಡೆ ಆಗ್ತದೆ ಇವಕ್ಕೆನಾ. ಕ್ಯಾಚ್ ಬಿಡ್ತಾರೆ ಇವರು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿಯಿಂದ ಕ್ಯಾಚ್ ನ ಡ್ರಾಪ್ ಮಾಡ್ತಾ ಇದ್ದಾರೆ ಹಾಸನ್ MM ಡಿವಿಷನ್ ತಂಡದವರು. 3 ಓವರ್ನ ಮುಕ್ತಾಯಕ್ಕೆ 27 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ PHC ತಂಡಕ್ಕೆ. ಇನ್ನುಳಿದ 2 ಓವರ್ನಲ್ಲಿ ಎಷ್ಟು ರನ್ನ ಸೇರ್ಪಡೆ ಮಾಡ್ತಾರೆ ಅಂತೇಳಿ ಕಾದು ನೋಡೋಣ. ಆದಷ್ಟು ಬೇಗ ಪಂದ್ಯಾಟ ನಡೆಸ್ಕೊಡ್ಬೇಕು. ಮತ್ತೊಮ್ಮೆ ಮದನ
ಕಿರಣ್ ಸಾರಿ. ಉತ್ತಮವಾದ ದಂಡುಗಾರಿಕೆ ಕಂಡು ಬರ್ತಾ ಇದೆ ಇಲ್ಲಿ. ಚಿನ್ನು ಅಲಿಯಾಸ್ 4. ಕ್ಷೇತ್ರಕ್ಷಣೆಯಲ್ಲಿ ಕೊಂಚ ಗರ್ಭಿನಿಂದ ತಂಡಕ್ಕೆ 4 ರನ್ ಸೇರ್ಪಡೆ ಆಗ್ತಾ ಇದೆ ಪಿಎಚಿ ತಂಡಕ್ಕೆ. ಬೈನ ಮುಖೇಂದ್ರ 1 ರನ್ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ. ಬೈಸಾ ಲೆಗ್ ಬೈಸಾ ಅಂಪೈರ್ ಲೆಗ್ ಬೈಸ್ ರನ್ ಇಲ್ಲ. ಒಂದು ಚೂರು ಆ ಕಡೆ ಹೋಗಿ ಹಂಗೆ ಮನ. ಉತ್ತಮವಾದ ಕ್ಷೇತ್ರಕ್ಷಣೆ ಕಂಡು ಬಂದ್ರು ಕೂಡ ತಂಡಕ್ಕೆ 2 ರನ್ ಸೇರಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಪಿಎಚ್ ತಂಡದ ದಾಂಡಿಗರು. ಆಟಗಾರರ ಗಮನಕ್ಕೆ ಟೈಸ್ ಕಾಪಿಯ ಟಾಪ್ ಟೀಮು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗುತ್ತೆ, ಯಾವುದೇ ಟೀಮ್ ಆದ್ರೂ ಕೂಡ. ಉತ್ತಮವಾದ ಎಸೆಗಾರಿಕೆ ಕಿರಣ್ ನಿಂದ ತಂಡಕ್ಕೆ 1 ರನ್ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ. ಅಂಕಪಟ್ಟಿಯ ತಲೆಯಲ್ಲಿರುವ ತಂಡ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ತಾ ಇರ್ತಾರೆ. ಕೀಪರ್ನ ವಂಚಿಸಿ ಫೀಲ್ಡರ್ನ ವಂಚಿಸಿ ತಂಡಕ್ಕೆ 4 ರನ್ ಸೇರ್ಪಡೆ ಕೂಡ ಆಯ್ತು. ಫೋರ್. ಉತ್ತಮವಾದ ದಾಂಡುಗಾರಿಕೆ ಕಂಡು ಬರ್ತಾ ಇದೆ ಡಾಕ್ಟರ್ ಸಂದೀಪ್ ನಿಂದ. 4 ಓವರ್ನ ಮುಕ್ತಾಯಕ್ಕೆ 42. ಇನ್ನ 1 ಓವರ್ನ ಬಾಕಿ ಇದೆ. ಉತ್ತಮವಾದ ರನ್ ಗತಿಯತ್ತ ಸಾಕ್ತಾ ಇದೆ ಪಿಎಚ್ ತಂಡ. ಬೌಲರ್ ನೇಮ್ ಯೋಗೇಶ್. ರಿವರ್ಶಿಪ್ ನ ಮುಖೇನ ತಂಡಕ್ಕೆ 1 ರನ್ ಸೇರ್ಪಡೆ ಆಯ್ತು. ಉತ್ತಮ ಕ್ಷೇತ್ರಕ್ಷಣೆ ಕಂಡುಬಂತು ದರ್ಶನ್ ರಿಂದ. ಈ ಮುಖೇನ ತಂಡಕ್ಕೆ ಮತ್ತೆ 1 ರನ್ ಸೇರ್ಪಡೆ ಆಗ್ತಾ ಇದೆ ಅಂಕಪಟ್ಟಿಗೆ. ಡಾಟೆಡ್ ಬಾಲ್ ಮುಖೇನ ಚುಕ್ಕಿಯ ಸ್ಥಾನ ಕಾಣ್ತಾ ಇದೆ ಅಂಕಪಟ್ಟಿಯಲ್ಲಿ. ಉತ್ತಮ ಕ್ಷೇತ್ರಕ್ಷಣೆ ರನ್ಔಟ್ ನ ಮುಖೇನ ಡಾಕ್ಟರ್ ಸಂದೀಪ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಪಂದ್ಯಾಟದ ಕೊನೆ ಎಸೆತ. ಡಾಟ್ ಮುಖೇನ
45 ತಂಡದ ಒಟ್ಟು ಮೊತ್ತ. 46 ನೋಡಿದ್ರೆ ಹಾಸನ್ ಎಂಎಂ ಡಿವಿಷನ್ ತಂಡದವರು ವಿನ್ ಆಗ್ತಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಬೆಂಗಳೂರು ಅರ್ಬನ್ ತಂಡ ಹಾಗೂ ಆಫೀಸ್ ತಂಡದವರು ನಾಣೆ ಚಿಮ್ಮಿಕೆಗಾಗಿ ವೇದಿಕೆ ಮುಂಭಾಗ ಬರಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ PSC ತಂಡದವರು ಚಕ್ ಹಾಂ ಸರ್. ವೈಡ್ನ ಮುಖೇನ ತಂಡಕ್ಕೆ ಪ್ರಥಮ ಎಸೆತದಲ್ಲೇ 5 ರನ್ ಬಿಟ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಸಂದೀಪ್ ರವರ ಪ್ರಥಮ ಎಸೆಗಾರಿಕೆಯಲ್ಲಿ ಮತ್ತೆ ವ್ಯತಿರಿಕ್ತ ರನ್ ಸೇರ್ಪಡೆ ಆಗ್ತದೆ. ಮುಂದಿನ ಪಂದ್ಯಾಟಕ್ಕಾಗಿ ಬೆಂಗಳೂರು ಮೋಹನ್ ಸಾರಥಿದೆ ಬೆಂಗಳೂರು ಅರ್ಬನ್ ತಂಡ ಹಾಗೂ ಆಫೀಸ್ ತಂಡದವರು ರಾಣಿ ಚಿಮ್ಮೆಕಾಗಿ ವೇದಿಕೆ ಮುಂಭಾಗಕ್ಕೆ. ಕಪ್ತಾನ್ಗಳು ಉತ್ತಮವಾದ ಹೊಡೆತದ ಮುಖೇನ ಚೆಂಡು ಸೀದಾ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಉತ್ತಮವಾದ ಹಣ್ಣುಗಾರಿಕೆ ಕಂಡು ಬರ್ತಾ ಇದೆ ಯೋಗೇಶ್ ಮುಖೇನ. ಮತ್ತೊಮ್ಮೆ ಅಗಲವಾದ ಎಸ್ತ. ಒಂದು ಎಸ್ತಕ್ಕೆ 13 ರನ್ ನೀಡಿದ್ದಾರೆ PSC ತಂಡದವರು. ಬೆಂಗಳೂರು ಅರ್ಬನ್ ತಂಡ ತಾಸ್ವಿನ್ ಆಗಿ ಬ್ಯಾಟಿಂಗ್ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಬ್ಲಾಸಮ್ ಆಫೀಸ್ ತಂಡದವರು ಫೀಲ್ಡಿಂಗ್ ರೆಡಿ ಆಗಬೇಕು.
ಇಲ್ಲೇ ಐತೆ ನಿಖಿಲ್, ಇಲ್ಲೇ ಐತೆ. ಯಾರು ಕಮೆಂಟ್ರಿ ಮಾಡೋದಾ? ಕಮೆಂಟ್ರಿ ಯಾರಿಲ್ಲ, ಇವರು ಡಾಕ್ಟ್ರು. ಬೋಜಾ ನಂಗೆ ಬರಲ್ಲ ಅಣ್ಣ. ಕಮ್ಮ ನಿಖಿಲ್ ಅಣ್ಣ. ಹಲೋ, ನೀನು ಬ್ಯಾಟ್ ಕೊಟ್ಟಿದ್ದಲ್ಲಿ ಇಸ್ಕೊಂಡೇನಾ? ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 25. ಉತ್ತಮವಾದ ದಾಂಡುಗಾರಿಕೆ ಕಂಡುಬರ್ತಾ ಇದೆ ಹಾಸನ್ ಎಂಎಂಯು ಡಿವಿಷನ್ ತಂಡದಿಂದ. ಸಚಿನ್ ತಂಡದ ತುದಿ ಓವರ್ನ ಎಸೆಯಲು ಸ್ಕೋರರ್ ಹತ್ರ ಮಾತಾಡ್ತಿರ್ಬೇಡಿ, ಸುಮ್ಮನೆ ಇಲ್ಲ ಆ ಕಡೆ. ಸರ್ ನಂಗೊಂಚೂರು ತೋರಿಸಿ ಲೈವ್, ನಾನೊಂಚೂರು ನೋಡ್ತೀನಿ. 15 ಸೆಕೆಂಡ್ ಇಲ್ಲ. ಹಾಂ, ತೊಂದರೆ ಇಲ್ಲ. ಸ್ಟಾರ್ ಸ್ಪೋರ್ಟ್ಸಲ್ಲಿ 15 ಸೆಕೆಂಡ್ ಬರ್ತದೆ. ನಮ್ಮದು ಅಷ್ಟೇ ಅಣ್ಣ, ನಾನೊಂಚೂರು ತೆಗೋಣ. ಈ ಕಡೆ ತಿರುಗಿಸ್ಬಿಡಿ. 1 ಓವರ್ 25 ಹೊಡೆದ್ಬಿಟ್ರಾ? ಹಾಂ, 3 ಕಡೆ ಬರುತ್ತೆ ಎಲ್ಲ ಕಡೆಯಿಂದ. ಬ್ಯಾಟಿಂಗ್ ಮಂಜು. ಉತ್ತಮವಾದ ದಾಂಡುಗಾರಿಕೆ ಕಂಡುಬಂತು ಮಂಜು. ಮುಂದಿನ ಪಂದ್ಯಾಟಕ್ಕಾಗಿ ಆಟಗಾರರು ಸಜ್ಜುಗೊಳ್ಬೇಕು. ಉತ್ತಮವಾದ ಹೊಡೆತ ಯೋಗೇಶ್ ಅವರಿಂದ, ಅಷ್ಟೇ ಉತ್ತಮ ಕ್ಷೇತ್ರರಕ್ಷಣೆ ಕೂಡ ಕಂಡುಬಂತು ಅಲ್ಲಿನ ಕ್ಷೇತ್ರರಕ್ಷಕನಿಂದ. ಉತ್ತಮವಾದ ಹೊಡೆತ, ಉತ್ತಮ ಕ್ಷೇತ್ರರಕ್ಷಣೆ ಕೂಡ ಕಂಡುಬಂತು ಅಲ್ಲಿರುವ ಕ್ಷೇತ್ರರಕ್ಷಕ ಅಲ್ತಾಫ್ನಿಂದ. ಇದು ಕಾರ್ತಿ ಮಜ್ಜಿಗೆ ಕಾರ್ತಿ. ಅಯ್ಯೋ, ಉತ್ತಮವಾದ ದಾಂಡುಗಾರಿಕೆ ಯೋಗೇಶ್ರಿಂದ ತಂಡಕ್ಕೆ 6 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಚೆಂಡು ಗಾಳಿಯಲ್ಲಿ, ಸಾರಿ ಮಂಜು, ಎಡ ಬಿಡದ ದಂಡುಗಾರ ಮಂಜು ಅವರಿಂದ ಉತ್ತಮವಾದ ಕ್ಷೇತ್ರರಕ್ಷಕ ಪ್ರದರ್ಶನ ಕಂಡು ಬರ್ತಾ ಇದೆ. ಬೋಲ್ಡ್ ಆಗಿ ಪೆವಿಲಿಯನ್ ಮಲ್ತಾ ಇದ್ದಾರೆ. ಉತ್ತಮವಾದ ಹೊಡೆತಾನು ಹೊಡೆದ್ರು ಕೂಡ ನೆಕ್ಸ್ಟ್ ಬಾಲ್ ಅಲ್ಲಿ ಬೋಲ್ಡ್ ಆಗಿ ಪೆವಿಲಿಯನ್ ಮಲ್ತಾ ಇದ್ದಾರೆ. ಅವರ ಸ್ಥಾನ ತುಂಬ ಮುಂದಿನ ಆಟಗಾರ ಮೋಹನ್, 36. ಹತ್ಬೇಕಷ್ಟೇ. ಏನು ಹಿಂಗೆ ಹೊಡೆದ್ಬಿಟ್ರಲ್ಲ, ಬಿಟ್ರೆ ಹೆಂಗೆ ಹೊಡಿತಾರೆ ಗೊತ್ತಾ ಬೋಜಿ? ಉಲ್ಟಾಸ್ ಗಿಲ್ಟಾಸ್ ಹಾಕಿದ್ರೆ ಇಲ್ಲಿ ಹೊಡಿತಾರೆ ನೋಡ್ಕ. ಉಲ್ಟಾಸ್ ಡಾಕ್ಟರ್ ಸಚಿನ್ ಉತ್ತಮವಾದ ಎಸೆಗಾರಿಕೆ ಕಂಡು ಬರ್ತಾ ಇದ್ರು ಕೂಡ ಉತ್ತಮವಾದ ರನ್ ಗತಿಯಲ್ಲಿ ಹಾಸನ ಎಂಎಂಯು ಡಿವಿಷನ್ ತಂಡದವರಿದ್ದಾರೆ. ವೈಡ್ನ ಮುಖೇನ ತಂಡಕ್ಕೆ ಮತ್ತೊಂದು ವ್ಯತಿರಿಕ್ತನ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ತಂಡಕ್ಕೆ ಒಟ್ಟು ಮೊತ್ತ 37. 9 ರನ್ಗಳ ಅವಶ್ಯಕತೆ ಇದೆ ತಂಡ ಗೆಲ್ಲಲು. ಉತ್ತಮವಾದ ತಟ್ಟಿಮುಟ್ಟಿ ಓಡುವ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸ್ಪೀಲ್ಡ್ ಅನ್ನ ಕೊಂಚ ಗಲಿಬಿಲಿನ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ ಕೂಡ ಆಯಿತು.
ಓಡ್ರಿ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 40. ತಂಡ ಗೆಲ್ಲಲು ಕೇವಲ 6 ರನ್ಗಳ ಅವಶ್ಯಕತೆ ಇದೆ ಇಲ್ಲಿ ಹಾಸನ್ ಡಿವಿಷನ್ ತಂಡದವರಿಗೆ. ಬಾಲರ್ ನೇಮ್ ದೇವೇಂದ್ರ. ತಂಡ ಗೆಲ್ಲಲು ಇನ್ನು 2 ರನ್ಗಳ ಅವಶ್ಯಕತೆ. ವಿಕೆಟ್. ನೆಕ್ಸ್ಟ್ ಬ್ಯಾಟ್ಸ್ಮನ್ ನೇಮ್ ಫೋರ್. ಹಾಸನ್ ಎಂಎಂಯು ತಂಡ ವಿನ್ ಆಗಿದೆ.